ಓಕೆ, ನಮಸ್ತೆ. ನಾವಿದ್ದೀವಿ ಇವತ್ತು JSS ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವಸಂಸ್ಥೆಯಲ್ಲಿದ್ದೀವಿ. ಏನಂದರೆ ಇವತ್ತು ಮೈಸೂರು ಯೂನಿವರ್ಸಿಟಿ ಅಂತಂದರೆ ಇದೀಗ ಫ್ಯಾನ್ ಪಾರ್ಕ್ ಆಯೋಜನೆ ಮಾಡಿದ್ದಾರೆ JSS ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ. ಅದನ್ನು ಯಾವ ಥರ ಆಯೋಜನೆ ಮಾಡಿದ್ದಾರೆ ಅಂತೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶನ್. JSS STU ಈ ವರ್ಷ IPL ಫ್ಯಾನ್ ಪಾರ್ಕ್ನ ಹೋಸ್ಟ್ ಮಾಡ್ತಾಯಿದೆ SJC ಕ್ಯಾಂಪಸ್ಸಲ್ಲಿ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ IPL ಅನ್ನೋದು ಒಂದು ರಾಷ್ಟ್ರೀಯ ಹಬ್ಬ ಥರನೇ ನಾವು ಆಚರಣೆ ಮಾಡ್ತಿದ್ದೀವಿ. ಈ ಬಾರಿ IPL ಅವರು ನಮ್ಮ ಒಂದು ಕಾಲೇಜಿನ ಆವರಣ ಅಪ್ರೋಚ್ ಮಾಡಿದಾಗ ನಾವು ತುಂಬ ಖುಷಿಯಾಯಿತು. ಈ ಒಂದು ಗೇಮ್ ಪ್ಲೇನ ನಾವು JSS STUಲಿ ಹೋಸ್ಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ವಿಚಾರವಾಗಿ. ಇವತ್ತು ಮತ್ತು ನಾಳೆ ಅಂದರೆ 4 ಮತ್ತು 5 ಏಪ್ರಿಲ್ 2 ದಿನದಂದು JSS STU ಅಂದರೆ SJC ಕ್ಯಾಂಪಸ್ಸಲ್ಲಿ ಈ ಒಂದು IPL ಫ್ಯಾನ್ ಪಾರ್ಕ್ನ ಆಯೋಜಿಸ್ತಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆ ಕೂಡ ಇನ್ಕ್ಲೂಡಿಂಗ್ ಲೈಕ್ ಸೆಕ್ಯೂರಿಟಿ ಆಗಿರ್ಬೋದು, ಹಾಸ್ಪಿಟಾಲಿಟಿ ಸರ್ವಿಸಸ್ ಆಗಿರ್ಬೋದು, ಅಥವಾ ಮೆಡಿಕಲ್ ಸಪೋರ್ಟ್ ಆಗಿರ್ಬೋದು, ಇವನ್ನೆಲ್ಲ ಏನು ಯಾರಿಗೂ ಫ್ಯಾನ್ಸ್ಗೂ ಏನೂ ತೊಂದರೆ ಆಗದಂತೆ ನೋಡ್ಕೊಳ್ಳೋ ದೃಷ್ಟಿಯಲ್ಲಿ ಈ ಒಂದು ಸಪೋರ್ಟ್ ಸಿಸ್ಟಮ್ ಸಿಕ್ಕಿದೆ. ಇದಕ್ಕೆ IPL BCCI ಕಡೆಯಿಂದನೂ ಎಕ್ಸ್ಟ್ರಾ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಡಿಪ್ಲಾಯ್ ಮಾಡ್ಕೋತಿದ್ದೀವಿ. ಹಾಗೆ ಇಲ್ಲಿನ ಕಮಿಷನರ್ ಆಫೀಸಿಂದನೂ ನಮಗೆ ಸೆಕ್ಯೂರಿಟಿ ಸರ್ವಿಸಸ್ಸು ಮತ್ತು ಟ್ರಾಫಿಕ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಹಾಸ್ಪಿಟಾಲಿಟಿ ಜೊತೆಗೆ ಹಾಸ್ಪಿಟಲ್ ಸರ್ವಿಸಸ್, ಮೆಡಿಕಲ್ ಎಮರ್ಜೆನ್ಸೀಸ್ ಏನಾರು ಇತ್ತು ಅಂದರೆ ಅದಕ್ಕೂ ಸಪೋರ್ಟ್ ತಗೋತಿದ್ದೀವಿ. ಸೊ ನಾಳೆ ಎಸ್ಪೆಷಲಿ ಸಂಡೇ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಇರೋದ್ರಿಂದ ಅತಿಯಾದ ಸಂಖ್ಯೆಯಲ್ಲಿ ಫ್ಯಾನ್ ಕ್ಲಬ್ಸ್ಗಳು ಪಾರ್ಟಿಸಿಪೇಟ್ ಮಾಡೋ ಒಂದು ನಿರೀಕ್ಷೆಯಲ್ಲಿ ಏನೇನು ವ್ಯವಸ್ಥೆಗಳು ಇರಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇದರಿಂದ ಯಾವುದೇ ಜನಕ್ಕೂ ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗಿರ್ಬೋದು, ನಾವು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಸೇಫಾಗಿ ಒಂದು ಗೇಮ್ ಪ್ಲೇನ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಓಕೆ, ನಾನು ಡಾಕ್ಟರ್ ರೇವಣ್ಣ ಅಂತೇಳಿ ಇಲ್ಲಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. 2025-26ನೇ ಸಾಲಿನ IPL ನಡೀತಾ ಇರ್ತಕ್ಕಂಥದ್ದು ಭಾಳ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಂಸ್ಥೆಯನ್ನು ಅಪ್ರೋಚ್ ಮಾಡಿದಾಗ ನಮ್ಮ ಉನ್ನತ ಅಧಿಕಾರಿಗಳು ಬಹಳ ಪಾಸಿಟಿವ್ ಆಗಿ ಒಪ್ಪಿಕೊಂಡು ಅದನ್ನು ಪರ್ಮಿಷನ್ ನೀಡಿದ್ದಾರೆ. 4 ಮತ್ತು 5 ದಿನಾಂಕದಂದು ನಡೆಯುವ ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ಫುಟ್ಬಾಲ್ ಕ್ರೀಡಾ ಮೈದಾನ ಭಾಳ ವ್ಯವಸ್ಥಿತವಾಗಿ ಸಜ್ಜುಗೊಂಡಿದೆ. ಇವತ್ತು ನಡೀತಕ್ಕಂಥ ಮಧ್ಯಾಹ್ನದ ಮತ್ತು ಸಂಜೆಯ ಮ್ಯಾಚ್ಗಳಿಗೆ BCCI ಕಡೆಯಿಂದ ಆಗಿರ್ಬೋದು ಅಥವಾ IPL ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಿರ್ಬೋದು ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅಥವಾ ಫೈರ್ ಇಲಾಖೆಯಿಂದ ಆಗಿರ್ಬೋದು ಅಥವಾ ವ್ಯವಸ್ಥಿತವಾದ ಆಸ್ಪತ್ರೆ ಏನಾದರೂ ಸಹಾಯ ಬೇಕಾದರೂ ಕೂಡ ಅದನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಈ ಬಾರಿಯ ವಿಶೇಷ ಏನಂತ ಹೇಳಿದ್ರೆ ಬರ್ತಕ್ಕಂಥ ನಮ್ಮ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡಲು ಬರ್ತಕ್ಕಂಥ ವಿಶೇಷ ವಿಕಲಚೇತನರಿಗಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗಳಿಗಾಗಿರ್ಬೋದು ಅಥವಾ ತುಂಬ ವಯಸ್ಕರಿಗೆ ಅವ್ರುಗಳಿಗಾಗಿರ್ಬೋದು, ಅವರಿಗೆ ಪ್ರತ್ಯೇಕವಾದ ಆಸನ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಮಾಡಲಾಗಿದೆ. ಅದರ ಜೊತೆಗೆ ಮೈಸೂರಿನ ಉನ್ನತ ಅಧಿಕಾರಿಗಳಾದರೂ ಕೂಡ ಈ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋಕ್ಕೆ ಬಂದರೆ ಅವ್ರಿಗೂ ಕೂಡ ಪ್ರತ್ಯೇಕವಾದ ಒಂದು 20-24 ಜನ ವ್ಯವಸ್ಥಿತವಾದ ಒಂದು ಗ್ಲಾಸ್ ಹೌಸ್ ವ್ಯವಸ್ಥೆಯನ್ನು ಕೂಡ ಭಾಳ ಮಾಡಿದ್ದಾರೆ. ಸೊ ಇದೊಂದು ಮೈಸೂರಲ್ಲಿ ನಡೀತಕ್ಕಂಥ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೆ ನಮ್ಮ ಸಂಸ್ಥೆಯಿಂದಲೂ ಕೂಡ ನಾವು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನಿತರ ಕ್ರೌಡ್ ಕಂಟ್ರೋಲ್ಗಾಗಿರ್ಬೋದು ಅದು ಕೂಡ ನಾವು ಕೂಡ ಭಾಳ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮೈಸೂರು ನಡೀತಕ್ಕಂಥ ಈ ಒಂದು IPL ಫ್ಯಾನ್ ಪಾರ್ಕ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಳ್ಳೆಯ ತಂಡಗಳನ್ನು, ತಮಗೆ ಇಚ್ಛಿಸುವ ತಂಡಗಳನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಇದೆ, ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಳಿಗೆ ಸಪ್ರೇಟ್ ಆ ಥರ ಏನಾದರೂ ವ್ಯವಸ್ಥೆ ಇದೆ ಸರ್? IPL ಫ್ಯಾನ್ ಪಾರ್ಕ್ನಲ್ಲಿ ಏನಾಗುತ್ತೆ, ಫ್ಯಾಮಿಲಿ ಎಲ್ಲ ಬರೋದ್ರಿಂದ ಒಳಗಡೆ ಪೊಲೀಸು ಕೂಡ ಇರೋದ್ರಿಂದ ಪ್ರತ್ಯೇಕವಾಗಿ ಆ ಥರ ಏನು ಡಿವೈಡ್ ಮಾಡಿಲ್ಲ ಸರ್. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ಥರ ಹಿತಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸೇ ಕೂಡ ಪ್ರವೇಶವಾಗುವಂಥ ಸಂದರ್ಭದಲ್ಲೇ ಕೂಡ ಭಾಳ ನೀಟಾಗಿ ಸ್ಕ್ರೀನಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ತುಂಬ ಕ್ರೌಡ್ ಇರೋದರಿಂದ ಪೊಲೀಸ್ ಕೂಡ ಭಾಳ ಅತ್ಯಂತ ವಿಶೇಷವಾಗಿ
ಅವರು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಹಿತಕರಣ ಘಟನೆಗಳು ಆದರೂ ಕೂಡ ಅವ್ರು ಇಮಿಡಿಯೇಟಲ್ಲಿ ಆ್ಯಕ್ಷನ್ ತಗೊಳ್ಳುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಲ್ಯಾಂಡ್ಮಾರ್ಕ್ ಏನು ಅಂತಂದರೆ ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು ಹತ್ರನೇ ಇರೋ ಆಪೋಸಿಟ್ ಇರೋ JSS ಯೂನಿವರ್ಸಿಟಿ ಕಾಲೇಜ್ ಹತ್ರನೇ ಇರೋದು. 4 ಮತ್ತು 5ನೇ ತಾರೀಕು ಫ್ಯಾನ್ ಪಾರ್ಕ್ ಆಯೋಜನೆ ಆಗಿದೆ. ಕ್ರಿಕೆಟ್ ಪ್ರೇಮಿಗಳು ಇದನ್ನು ಸದುಪಯೋಗ ಮಾಡಿಸ್ಕೋಬೇಕಂತೇಳಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರೆ ಇದು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಇದು ಫ್ಯಾನ್ ಪಾರ್ಕು ಮೈಸೂರಲ್ಲಿ. ಇದು ಕ್ರೀಡಾ ಪ್ರೇಕ್ಷಕರು ಬಂದಾಗ ನೀವು ಅವರು ಚಿಕ್ಕ ಮಕ್ಕಳೇ ಆಗಲಿ ಯಾರೇ ಆಗಿರ್ಬೋದು ಪ್ರತಿಯೊಬ್ಬರೂ ಇಲ್ಲಿ ಬಂದು ಆಟ ಆಡ್ಬೋದು. ಅದಕ್ಕೋಸ್ಕರ ನೀವು ಆರ್ಗನೈಸ್ ಮಾಡಿದ್ದಾರೆ ಸ್ಪಾನ್ಸರು. ನೀವು ನೋಡ್ತಾ ಇರ್ಬೋದು ಪ್ರತಿಯಾಗಿ ಇದು ಬಾಲ್ ಟು ಬಾಲ್. ಇದು ಇನ್ನೂ ಹಲವಾರು ಕ್ರೀಡಾಗಳಿದ್ದಾವೆ. ಇಲ್ಲಿ ನೋಡ್ಬೋದು. ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತಲೇ ಇಲ್ಲಿ ಒಳಗಡೆ ಇದು ಮಾಡ್ಬೋದು. ಇಲ್ಲಿ ನೋಡಿ ಬಾಲಿಂದ ಒಳಗಡೆ ಅದು ಚೆನ್ನಾಗಿದೆ. ಇದನ್ನ ನೋಡ್ಕೊಳ್ಳಿ. ನಮಸ್ಕಾರ. ಮತ್ತು ಈಗ JSS ಫ್ಯಾನ್ ಪಾರ್ಕಲ್ಲಿ ನಾವು ಇದ್ದೀವಿ. ಏನಂತ ಈ ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೀವು ಅಂದರೆ ಸೀನಿಯರ್ ಸಿಟಿಜನ್ಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಒಳಗಡೆ ಅಂತಂದರೆ ಏನಾರು ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಒಳಗಡೆ ಅದೇ ಥರ ಘಟನೆ ಆಗಬಾರ್ದು. ಮತ್ತು ಹಿರಿಯ ವೃದ್ಧರಿಗೆ ಅಲ್ಲಿಗೆ ಕೂತ್ಕೊಂಡು ನೋಡೋವಂಥದ್ದು ಇರ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ನೀವು ಸುಮಾರು ಆಟದ್ದು ಇದೆ, ಕ್ರೀಡಾ ಇದೆಲ್ಲ ಇದೆ. ಅಲ್ಲಿ ನೋಡ್ಬೋದು. ಅಲ್ಲಿ ಅಲ್ಲ ಸ್ಪೋರ್ಟ್ಸ್ ಐಟಮ್ಸ್ಗಳೆಲ್ಲ ಇದೆ. ಇಲ್ಲಿ ಬಂದು ಚಿಕ್ಕ ಮಕ್ಕಳುಗಳೆಲ್ಲ ಆಟ ಆಡ್ಬೋದು. ಇದು ನೋಡ್ತಿದ್ದೀವಿ ದೃಶ್ಯಾವಳಿಲಿದೆ. LED ಸ್ಕ್ರೀನ್ ಇಲ್ಲೇ ಡಿಸ್ಪ್ಲೇ ಆಗೋದು. ಈ ಸ್ಪೇಸಲ್ಲೇ ಇದು ಕ್ರೌಡ್ಗಳು ಕುತ್ಕೊಳ್ಳೋಂಥದ್ದು ಸ್ಪೇಸ್. ಇದು ಕ್ರೀಡಾ ಪ್ರೇಮಿಗಳಿಗೆ ಮೈಸೂರಲ್ಲಿರೋ ಫ್ಯಾನ್ ಪಾರ್ಕನ್ನು ಆಯೋಜನೆ ಮಾಡ್ತಿದ್ದಾರೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಕೇಳ್ಕೊತಾ ಇದ್ದೀವಿ.